ಹೆಲೋ ನಮಸ್ಕಾರ ವ್ಯೂವರ್ಸ್. ಆದಿತ್ಯಧರ್ ಅವರ ಸಿನಿಮಾದಲ್ಲಿ ಪ್ರತಿಯೊಂದು ಫ್ರೇಮ್ ಹಿಂದೆಯೂ ಒಂದು ದೊಡ್ಡ ಸಸ್ಪೆನ್ಸ್ ಅಡಗಿರುತ್ತೆ. ದುರಂಧರ್ 2 ಟ್ರೈಲರ್ನಲ್ಲೂ ನಮಗೆ ತೋರಿಸಿರೋದು ಬರೀ ಒಂದು ಮಂಜುಗಡ್ಡೆಯ ತುದಿ ಮಾತ್ರ. ಈ ಟ್ರೇಲರ್ ಒಳಗೆ ಅಡಗಿರುವಂಥ ಸೀಕ್ರೆಟ್ಸ್ಗಳನ್ನ ಲೇಯರ್ ಬೈ ಲೇಯರ್ ಬಿಡಿಸೋಣ ಬನ್ನಿ. ಆದರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ವಿಡಿಯೋ ಒಳಗೆ ಹೋಗೋಣವಾ? ಟ್ರೇಲರ್ನ ಶುರುವಿನಲ್ಲೇ ನಮಗೆ ರೆಹಮಾನ್ ಡಕಾಯಿತ್ನ ಹರಿದ ಪೋಸ್ಟರ್ ಕಾಣಿಸುತ್ತೆ. ಇಲ್ಲಿ ಕೇವಲ ಒಂದು ಪೋಸ್ಟರ್ ಹರಿದಿಲ್ಲ, ಲಿಹಾರಿಯಲ್ಲಿ ಒಂದು ಯುಗ ಅಂತ್ಯವಾಗಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ. ರೆಹಮಾನ್ ಹೀರೋನ ಅಥವಾ ವಿಲನ್ನ ಅನ್ನೋದು ಜನರ ಪರ್ಸ್ಪೆಕ್ಟಿವ್ಗೆ ಬಿಟ್ಟಿದ್ದು. ಇದಕ್ಕಿಂತ ಮುಂಚೆ ಜನ ಯಾರನ್ನ ದೇವರಂತ ನಂಬಿದ್ರೋ ಇವತ್ತು ಅವರೇ ಅವನ ಪೋಸ್ಟರ್ನ ಹರಿತಾ ಇದ್ದಾರೆ. ಇದಕ್ಕೆ ಕಾರಣ ಹರ್ಷದ್ ಪಪ್ಪು ಮಾಡಿರೋ ಅಂತ ಒಂದು ಮೈಂಡ್ ಗೇಮ್. ಹರ್ಷದ್ ಪಕ್ಕದಲ್ಲಿ ನಿಂತಿರೋ ಆ ವ್ಯಕ್ತಿಯ ಡ್ರೆಸ್ಸಿಂಗ್ ಮತ್ತು ಅವನ ಕೈಯಲ್ಲಿರುವಂತಹ ಉಂಗ್ರನ ಗಮನಿಸಿ. ಇವನು ಯಾವುದೋ ಬೀದಿಯ ಪುಡಿ ರೌಡಿ ತರ ಕಾಣಿಸಲ್ಲ, ಯಾವುದೋ ಒಂದು ದೇಶದ ಇಂಟೆಲಿಜೆಂಟ್ ಏಜೆಂಟ್ ತರ ಕಾಣಿಸ್ತಾ ಇದ್ದಾನೆ. ಇಡೀ ಲಿಯಾರಿಯನ್ನ ರೀಸ್ಟ್ರಕ್ಚರ್ ಮಾಡೋದಕ್ಕೆ ಇವನು ಬಂದಿರಬಹುದು. ರಣವೀರ್ ಸಿಂಗ್ ಅವರ ಜಸ್ಪ್ರೀತ್ ಸಿಂಗ್ ರಂಗಿ ಪಾತ್ರವನ್ನ ಸ್ವಲ್ಪ ಗಮನಿಸಿ. ಅವನು ಮದುವೆ ಮನೆಗೆ ಬಂದಿರೋದು ಮದುವೆ ಮಾಡಿಸೋದಕ್ಕಲ್ಲ, ಒಂದು ಅಂತಿಮ ಸಂಸ್ಕಾರನ ನಡೆಸೋದಕ್ಕೆ. ಉರಿ ಸಿನಿಮಾದಲ್ಲಿನ ಸರ್ಜಿಕಲ್ ಸ್ಟ್ರೈಕ್ ನಮ್ಮ ದೇಶದ ಸೋಲ್ಜರ್ಸ್ಗಳದಾಗಿತ್ತು, ಆದರೆ ರಂಗಿಯ ಟ್ರೈನಿಂಗ್ ಅದಕ್ಕಿಂತಲೂ ಡಾರ್ಕ್ ಆಗಿದೆ. ಇವನು ಸ್ಲೀಪರ್ ಸೆಲ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಬ್ರೂಟಲ್ ಆಗಿ ಕೊಲ್ಲುವ ಒಂದು ಸೀನ್ ನಲ್ಲಿ ಗಡಿಯಾರ ಕಾಣಿಸುತ್ತೆ. ಅದು ಪ್ಯಾರಾ ಕಮಾಂಡೋಸ್ ಯೂಸ್ ಮಾಡುವಂತ ಸ್ಪೆಷಲ್ ವಾಚ್. ಅಂದ್ರೆ ಅಲ್ಲಿ ಹತ್ಯೆ ಮಾಡಿರೋದು ನಮ್ಮ ರಂಗಿನೇ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗುತ್ತೆ. ಈ ಸಿನಿಮಾದ ಅತ್ಯಂತ ಶಾಕಿಂಗ್ ಲವ್ ಸ್ಟೋರಿ ಅಂದ್ರೆ ಅದು ಇದೇನೆ. ಹಮ್ಜಾ ಮತ್ತು ಯಲೀನಾ ಅವರ ಸಂಬಂಧ ಕೇವಲ ಆಕರ್ಷಣೆಯಾಗಿರ್ಲಿಲ್ಲ, ಅದೊಂದು ಮಾಸ್ಟರ್ ಪ್ಲಾನ್. ಆಕ್ಚುಲಿ ಹಮ್ಜಾ ಯಲೀಲಾನನ್ನ ಪ್ರೀತಿಸಿದ್ದು ಮತ್ತು ಅವಳನ್ನ ಮದುವೆಯಾಗಿದ್ದು ಕೇವಲ ಒಂದು ಪ್ಲಾನ್. ಲಿಯಾರಿಯ ಸಿಂಹಾಸನ ಏರೋದಕ್ಕೆ ಅದೊಂದು ಪ್ಲಾನ್ ಅಷ್ಟೇ. ಟ್ರೇಲರ್ನಲ್ಲಿ ಯಲೀನಾ ಕೈನಲ್ಲಿ ಗನ್ ಇದ್ದಾಗ ಎಲ್ಲರೂ ಅಂದ್ಕೊಳ್ಳೋದು ಅವಳು ಏನ್ ಮಾಡಿರೋದು ಹಮ್ಜಾನ ಅಂತ. ಆದರೆ ಅಲ್ಲಿರುವಂತ ಎಮೋಷನಲ್ ವೇಟೇಜ್ನ ನೋಡಿದ್ರೆ ಹಮ್ಜಾ ತನ್ನ ಮಾವನನ್ನೇ ಅಂದ್ರೆ ಜಮಾಲಿಯನ್ನ ಮಗಳ ಕೈಯಲ್ಲೇ ಕೊಳಿಸಿದ್ದಾನೆ ಅಂತ. ಹಮ್ಜಾ ತನ್ನ ಪ್ರೀತಿಯನ್ನೇ ಬಲಿ ಕೊಟ್ಟು ಲಿಯಾರಿಯ ಸಿಂಹಾಸನದಲ್ಲಿ ಕೂರೋದಕ್ಕೆ ರೆಡಿಯಾಗಿ ನಿಂತಿದ್ದಾನೆ. ಪಾಕಿಸ್ತಾನದ ಒಳಗಿನ ರಾಜಕೀಯ ಇಲ್ಲಿ ಹಸಿಬಿಸಿಯಾಗಿ ಅನಾವರಣಗೊಂಡಿದೆ. ಮೇಜರ್ ಇಕ್ಬಾಲ್ ಜೈಲಿನಲ್ಲಿರೋದು ಅಧಿಕಾರ ಬದಲಾವಣೆಯ ದೊಡ್ಡ ಸುಳಿವು. ಇಕ್ಬಾಲ್ ಅಮೆರಿಕನ್ ಡ್ರೋನ್ ಅಟ್ಯಾಕ್ನಲ್ಲಿ ಸತ್ತಿದ್ದಾನೆ ಅಂತ ತೋರಿಸಿದ್ರು, ಆದರೆ ಸತ್ಯನೇ ಬೇರೆ. ಆ ದಾಳಿಯ ನೆಪದಲ್ಲಿ ಯಾರೋ ಒಬ್ಬ ಅನ್ನೋನ್ ಮ್ಯಾನ್ ಪಾಕಿಸ್ತಾನದ ಒಳಗಡೆ ನುಗ್ಗಿ ಕೆಲಸನ ಮುಗಿಸಿದ್ದಾನೆ. ಅದು ರಂಗೀನಾ ಅಥವಾ ಇಮ್ರಾನ್ ಹಶ್ಮಿನಾ? ಸಿನಿಮಾ ನೋಡಿನೇ ಗೊತ್ತಾಗ್ಬೇಕು. ಟ್ರೇಲರ್ನಲ್ಲಿ ಕೊನೆಯಲ್ಲಿ ಸಿಗೋದೆ ಈ ಬಡೆ ಸಾಬ್ ಬಗ್ಗೆ. ಟ್ರೇಲರ್ನಲ್ಲಿ ಬರುವ ಹೌಸ್ಲಾ ಇಂಧನ್ ಬದಲ ಈ ಸೆಂಟೆನ್ಸ್ ನ ಡಿಕೋಡ್ ಮಾಡಿದ್ರೆ ಒಂದು ಕೋಡ್ ಸಿಗುತ್ತೆ. ಇಮ್ರಾನ್ ಹಶ್ಮಿ ಅವರ ಫೇಸ್ ನ ರಿವೀಲ್ ಮಾಡದೇನೆ ಈ ಟ್ರೇಲರ್ ನ ಕಟ್ ಮಾಡಿದ್ದಾರೆ. ಅವರು ಒಸಾಮಾ ಬಿನ್ ಲ್ಯಾಡನ್ ಅಥವಾ ದಾವೂದ್ ಇಬ್ರಾಹಿಂ ನಂತಹ ಗ್ಲೋಬಲ್ ಟೆರರಿಸ್ಟ್ ಪಿನ್ ಪಾತ್ರದಲ್ಲಿ ಇರ್ತಾರೆ ಅನ್ನೋದು ಪಕ್ಕ. ಸೊ ಫೈನಲ್ ಆಗಿ ಏನಪ್ಪಾ ಅಂತಂದ್ರೆ ಮಾರ್ಚ್ 19ಕ್ಕೆ ತೆರೆಗೆ ಬರುವ ಈ ಚಿತ್ರ ಕೇವಲ ಒಂದು ಚಿತ್ರ ಅಲ್ಲ, ಇದು ಜಿಯೋ ಪೊಲಿಟಿಕ್ಸ್ ಬಗ್ಗೆ ಇಂಡಿಯಾ ಕೊಡುವಂತ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಆದಿತ್ಯಧರ್ ಇಲ್ಲಿ ಪ್ರತಿ ಕ್ಯಾರೆಕ್ಟರ್ನ ಒಂದೊಂದು ಚೆಸ್ ಕಾಯಿನ್ ತರ ಯೂಸ್ ಮಾಡಿದ್ದಾರೆ. ಹಳೆಯ ಲಿಯಾರಿನಲ್ಲಿ ಸತ್ತಿರೋದು ರೆಹಮಾನ್ ಮಾತ್ರನೇ, ಮಿಕ್ಕಿದವರು ಕೂಡ ಕೆಟ್ಟವ್ರೆ. ಇದರಲ್ಲಿ ಯಾರ್ಯಾರು ಉಳಿತಾರೆ ಅನ್ನೋದನ್ನ ನಾವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಟ್ರೇಲರ್ ನಲ್ಲಿ ಬರುವ ಸೀಕ್ರೆಟ್ ಡೈರಿ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಅದರಲ್ಲಿ ಏನಾದ್ರೂ ಇಮ್ರಾನ್ ಹಶ್ಮಿ ಪಾತ್ರದ ಎಂಟ್ರಿ ಬಗ್ಗೆ ಪ್ಲಾನ್ ಇದೆಯಾ? ನಿಮ್ಮ ಥಿಯರಿಗಳು ಇದ್ರ ಬಗ್ಗೆ ಏನು ಅನ್ನೋದನ್ನ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.